ಧನುರಾಶಿಯ ಅಧಿಪತಿ ಗುರು ಬೃಹಸ್ಪತಿ. ಗುರುವೇ ಜ್ಞಾನ, ಧರ್ಮ, ಸತ್ಯ, ಶ್ರದ್ಧೆ, ದಯೆ, ಆಧ್ಯಾತ್ಮ, ಭಾಗ್ಯ ಎಲ್ಲದಕ್ಕೂ ಕಾರಣನಾಗಿರತಕ್ಕಂತಹ ಶಕ್ತಿ ಗ್ರಹ ಗುರು. ಇನ್ನು ನಿಮ್ಮ ತತ್ವ ಅಗ್ನಿ ಅಂದ್ರೆ ಶಕ್ತಿ, ಉತ್ಸಾಹ, ಬೆಳಕು, ಚೈತನ್ಯ ಈ ಎರಡೂ ಸೇರಿ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾಗಿರತಕ್ಕಂತಹ ದಿಕ್ಕನ್ನ ನೀಡತಕ್ಕಂತಹ ಕಾರಣವಾಗಿರುವಂಥದ್ದು. ಈ ಧನುರಾಶಿಯವರ ಬಗ್ಗೆ ಬಹಳ ಮುಖ್ಯವಾಗಿ ನಿಮ್ಮ ಸ್ಟ್ರೆಂತ್, ನಿಮ್ಮ ಶಕ್ತಿ ಏನು, ನಿಮ್ಮ ವೀಕ್ನೆಸ್ ಏನು, ಮತ್ತೆ ನಿಮ್ಮ ಶಕ್ತಿಯ ಬಗ್ಗೆ ಅಥವಾ ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಅಥವಾ ನಿಮ್ಮ ಒಳ್ಳೆಯ ಗುಣಗಳ ಬಗ್ಗೆ ಏನಂತಾರೆ ಜನರು, ಏನು ಅಭಿಪ್ರಾಯ ಇದೆ ಸಾರ್ವಜನಿಕ ವಲಯದಲ್ಲಿ, ನೀವಂದ್ರೆ ಯಾರು, ನಿಮ್ಮ ಶಕ್ತಿಯ ಮಹಿಮೆ ಎಂಥದ್ದು ಅನ್ನುವಂತಹ ಬಹಳ ಅದ್ಭುತವಾಗಿರತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ ವಿಡಿಯೋ ನೋಡಿ. ಗುರುಗ್ರಹದ ಅನುಗ್ರಹ, ಯಾಕಂತಂದ್ರೆ ನಿಮ್ಮೊಳಗೆ ಇರತಕ್ಕಂತಹ ಜ್ಞಾನ ಶಕ್ತಿ ತುಂಬಾ ಬಲವಾಗಿರತಕ್ಕಂಥದ್ದು. ನೀವು ಯಾವ ವಿಷಯದಲ್ಲಾದ್ರೂ ಕೂಡ ಆಳವಾಗಿ ತಿಳಿಲಿಕ್ಕೆ ಬಹಳಷ್ಟು ಇಷ್ಟಪಡ್ತಕ್ಕಂಥದ್ದು. ಇನ್ನು ನಿಮ್ಮ ಧರ್ಮ, ಸತ್ಯ, ನೀತಿ ಇವು ನಿಮ್ಮ ಜೀವನದ ಮೂಲ ಮಂತ್ರಗಳಾಗಿರ್ತಕ್ಕಂಥದ್ದು. ನಿಮಗೆ ಬೃಹತ್ ಮನಸ್ಸಿರ್ತಕ್ಕಂಥದ್ದು, ದೊಡ್ಡ ದೃಷ್ಟಿಕೋನ ಇರುತ್ತೆ, ಚಿಕ್ಕ ವಿಷಯಗಳಲ್ಲೂ ಕೂಡ ಸಿಲುಕಿಕೊಳ್ತಕ್ಕಂತಹ ವ್ಯಕ್ತಿಗಳಲ್ಲ. ಭಾಗ್ಯಶಾಲಿತನ ಜಾಸ್ತಿ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಅದೃಷ್ಟವೇ ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತಕ್ಕಂಥದ್ದು ಎಷ್ಟೋ ಸಲ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮೊಳಗೆ ಉತ್ಸಾಹ ಅನ್ನುವಂಥದ್ದು ಇರುತ್ತೆ. ನಿಮ್ಮ ಯಾವ ಕೆಲಸ ಹಿಡಿದ್ರೂ ಕೂಡ ಇದಕ್ಕೆ ಒಂದು ಅಗ್ನಿಯ ಜ್ವಾಲೆ ತರ ನಿಮ್ಮ ತತ್ವ ಇರತಕ್ಕಂಥದ್ದು, ಮುಂದೆ ಸಾಗುವಂಥದ್ದು, ಹೋರಾಟದ ಮನೋಭಾವ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ. ಇನ್ನು ನಿಮಗೆ ಯಶಸ್ಸು ತರತಕ್ಕಂಥದ್ದು, ಚೈತನ್ಯ ಶಕ್ತಿಯ ವ್ಯಕ್ತಿತ್ವ ಇದೆಯಲ್ಲ, ಉತ್ಸಾಹವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಸೋಲು ಕಂಡ್ರು ಮತ್ತೆ ಗೆಲುವನ್ನ ಯಾವ ರೀತಿ ಕಾಣಬೇಕನ್ನುವಂತಹ ನಿಶ್ಚಲವಾಗಿರತಕ್ಕಂಥ ಮನಸ್ಸು ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ನೀವು ವಿಶಾಲವಾಗಿರತಕ್ಕಂಥ ಮನಸ್ಸು, ನಿಮ್ಮ ಜೀವನದ ದೃಷ್ಟಿಕೋನ ತುಂಬಾ ದೊಡ್ಡದಾಗಿರೋದ್ರಿಂದ ನಿಮ್ಮ ಜಗತ್ತನ್ನ ಅರಿಲಿಕ್ಕೆ, ಇನ್ನು ಹೊಸದನ್ನ ಕಲೀಲಿಕ್ಕೆ, ಇನ್ನು ಪ್ರವಾಸವನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ಬೇರೆಯವರ ಸಂಸ್ಕೃತಿ, ಜ್ಞಾನ, ಜೀವನ ಶೈಲಿ ಇವೆಲ್ಲವೂ ನಿಮ್ಮನ್ನ ಆಕರ್ಷಿಸತಕ್ಕಂಥದ್ದು. ಇನ್ನು ಒಂದು ಜಾಗದಲ್ಲಿ ನಿಲ್ಲದೆ ಹೊಸ ಅನುಭವಗಳನ್ನ ಹುಡುಕಾಟಗಳಲ್ಲೇ ಇರ್ತಕ್ಕಂಥದ್ದು, ಅಂದ್ರೆ ರಿಸರ್ಚ್ ಮೈಂಡ್ ಇರ್ತಕ್ಕಂಥದ್ದು ನಿಮ್ದು. ಇನ್ನು ಒಳ್ಳೆಯ ಒಂದು ಹೃದಯ ವೈಶಾಲ್ಯತೆ. ಇನ್ನು ನಿಮ್ಗೆ ಯಾರಾದ್ರೂ ತೊಂದರೆ ಆಯ್ತು ಅಂತಂದ್ರೆ, ಯಾರಿಗೋ ತೊಂದರೆ ಆಯ್ತು, ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ ಅದನ್ನ ನೀವು ಸಹಿಸೋದಿಲ್ಲ, ಅದಕ್ಕೆ ಪ್ರತಿಯಾಗಿ ಅವರ ಪರವಾಗಿ ನಿಲ್ಲುವಂಥದ್ದು, ಇನ್ನು ಸಹಾಯ ಮಾಡುವಂತಹ ಗುಣ ಸದಾ ನೀವು ಮುಂಚೂಣಿಯಲ್ಲಿರತಕ್ಕಂಥದ್ದು. ನಿಮ್ಮ ಮಾತು ಸರಳ, ಮತ್ತೆ ನಿಮ್ಮ ವಿಚಾರವೂ ಸರಳ. ಇನ್ನು ನಿಜವಾಗಿರತಕ್ಕಂತಹ ಜನರೆದುರು ನಿಮ್ಮನ್ನ ಬಹಳಷ್ಟು ಜನ ನಂಬುವಂಥದ್ದು. ಸ್ನೇಹ ಮಾಡಿದರೆ ಅದನ್ನ ತುಂಬಾ ಬೆಲೆ ಕೊಟ್ಟು ಆ ಸ್ನೇಹವನ್ನ ಉಳಿಸ್ಕೊಡ್ತಕ್ಕಂತಹ ವ್ಯಕ್ತಿತ್ವ ಯಾರದು ಅಂತಂದ್ರೆ ಅದು ಕುಂಭರಾಶಿಯವರು ಅಂತ ಹೇಳಬೇಕು. ಇನ್ನು ನಿಮಗೆ ಪ್ರೇರಣೆ ಮತ್ತು ಧೈರ್ಯ ನೋಡಿ, ನೀವು ಇತರರಿಗೆ ಬಹಳ ಪ್ರೇರಣೆ ಕೊಡ್ತಕ್ಕಂತಹ ವ್ಯಕ್ತಿ. ಬೇರೆಯವರನ್ನ ಬೆಳೆಸ್ಬೇಕು, ನಾವು ಬೆಳಿಬೇಕು, ಮತ್ತೊಬ್ಬರನ್ನು ಬೆಳೆಸ್ಬೇಕನ್ನುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ನಿಮಗೆ ಭಯ ಅಷ್ಟಾಗಿ ಗೊತ್ತೇ ಇರಲ್ಲ, ಯಾಕಂತಂದ್ರೆ ಧೈರ್ಯ ಇರುತ್ತೆ ನಿಮ್ಮಲ್ಲಿ, ಒಂದು ಹುಮ್ಮಸ್ಸಿರುತ್ತೆ, ಮತ್ತು ನಿಮ್ಮಲ್ಲಿ ಒಂದು ಜ್ಞಾನ ಇರುತ್ತಲ್ಲ, ಹಾಗಾಗಿ ಭಯ ಪಡುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಇನ್ನು ಮುಂದಿನ ದಿನ ಉತ್ತಮವಾಗಿರಲಿದೆ ಅನ್ನುವಂಥ ಭವಿಷ್ಯತ್ತಿನ ಬಗ್ಗೆ ಬಹಳಷ್ಟು ಬಲವಾದ ನಂಬಿಕೆಯನ್ನ ಇಟ್ಕೊಂಡು ಜೀವನ ಮಾಡುವಂಥದ್ದು. ಕನಸು ದೊಡ್ಡದಿರುತ್ತೆ, ಗುರಿ ದೊಡ್ಡದಿರುತ್ತೆ, ಅದನ್ನೇ ಸಾಧಿಸಲಿಕ್ಕೆ ನೀವು ಯಾವತ್ತಿಗೂ ಕೂಡ ಕಷ್ಟಪಡ್ತಾ ಇರತಕ್ಕಂಥದ್ದು. ಇದು ನಿಮ್ಮ ಒಂದು ಸ್ಟ್ರೆಂತ್ ಆಗಿರತಕ್ಕಂಥದ್ದು, ನಿಮ್ಮಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಅದ್ಭುತವಾದ ಗುಣ. ಈ ಗುಣಗಳನ್ನ ನೋಡಿ ಜನಗಳು ನಿಮ್ಮನ್ನ ಪ್ರೀತಿಸ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನ ನೋಡಿ ಪ್ರೀತಿಸ್ತಾರೆ. ನೀವು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಈ ಎಲ್ಲ ಒಂದು ಗುಣಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಅದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ನಿಮ್ಮ ಒಳ್ಳೆ ವಿಚಾರಗಳ ಬಗ್ಗೆ ಹೇಳಿದೀವಿ, ನಿಮ್ಮ ಮೈನಸ್ ಪಾಯಿಂಟ್ಗಳ ಬಗ್ಗೆನೂ ಹೇಳಬೇಕಲ್ವಾ, ನಿಮ್ಮಲ್ಲಿರುವಂತ ನ್ಯೂನ್ಯತೆಗಳ ಬಗ್ಗೆನೂ ಹೇಳಬೇಕಲ್ವಾ, ಅದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮ್ಮ ಉಳಿದಿರುವಂತ ವಿಚಾರ, ನಿಮ್ಮ ನ್ಯೂನ್ಯತೆಗಳ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ಯಾವುದನ್ನ ನೀವು ಸರಿಪಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರುತ್ತೆ, ಆ ವಿಡಿಯೋವನ್ನ ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾಗಿರತಕ್ಕಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣನೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಗೊತ್ತೂ ಇಲ್ಲ, ಅದ್ರ ಬಗ್ಗೆ ತಿಳಿದೂ ಇಲ್ಲ. ಅದಕ್ಕಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಇನ್ನು ಈ ಒಂದು ಕುಂಭರಾಶಿಯವರಿಗೆ ಕೆಲ ಸಂಕಷ್ಟಗಳು ನೋಡಿ. ಗುರುಗ್ರಹದ ಅತಿಯಾದ ವಿಶ್ವಾಸ ನಿಮಗೆ ಕೆಲವೊಮ್ಮೆ ಅತಿಯಾದ ವಿಶ್ವಾಸ ಇಡುವಂಥದ್ರಿಂದ ಎಲ್ಲವೂ ಚೆನ್ನಾಗೇ ಇರುತ್ತೆ, ಚೆನ್ನಾಗೇ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಏನಿರುತ್ತಲ್ಲ, ಅದು ನಿಮ್ಮನ್ನ ಸಮಸ್ಯೆಗಳಿಗೆ ತಂದು ಕೊಡುತ್ತೆ. ಅತಿಯಾದ ಆತ್ಮವಿಶ್ವಾಸ ಮತ್ತು ನೀವು ಯಾರನ್ನು ನಂಬಿರ್ತೀರಿ ಅವರು ಮಧ್ಯದಲ್ಲೇ ಕೈ ಬಿಡ್ಬೋದು ಅಥವಾ ಅವರು ನಿಮ್ಮ ನಂಬಿಕೆಗೆ ಘಾತುಕತನ ಮಾಡಬಹುದು. ಇದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾನಸಿಕವಾಗಿ ಮನನೊಂದುವಂತಹ ಸಾಧ್ಯತೆಗಳಿರುತ್ತೆ. ನೀವು ಎಲ್ಲರನ್ನೂ ಗೌರವಿಸ್ತೀರಿ, ಅದರದ್ದು ಒಂದು ಕೊರತೆ ನಿಮ್ಮ ಒಳಗಡೆ ಕಾಣುತ್ತೆ. ಹೆಚ್ಚಿನ ನಿರೀಕ್ಷೆ ಇರುತ್ತೆ, ಬೇರೆಯವರ ಮೇಲೆ ಬಹಳಷ್ಟು ನಿರೀಕ್ಷೆ ಇರುತ್ತೆ. ಏನೋ ಒಂದು ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇವರು ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿರ್ಬೋದು ಅಥವಾ ಮಾಹಿತಿ ಇರ್ಬೋದು ಅಥವಾ ಈ ರೀತಿ ನಡ್ಕೋಬಹುದು ಅನ್ನುವಂಥ ಭಾವನೆ ಇರುತ್ತೆ. ಆ ಥರ ನಡ್ಕೊಳ್ದೇ ಇದ್ದಾಗ ಮನಸ್ಸಿಗೆ ಸಹಜವಾಗಿ ನಿಮಗೆ ಗೊಂದಲ ಉಂಟಾಗುತ್ತೆ. ಇನ್ನು ಈ ಅಗ್ನಿತತ್ವ ಇರೋದ್ರಿಂದ ಕೋಪ ಜಾಸ್ತಿ ಇರುತ್ತೆ. ಅದಕ್ಕೆ ನೇರವಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಮಾತಿನಲ್ಲಿ ನೇರವಾಗಿರತಕ್ಕಂಥದ್ರಿಂದ ಕೆಲವೊಮ್ಮೆ ಬೇರೆಯವರ ವೈಮನಸ್ಸಿಗೂ ಕೂಡ ಕಾರಣ ಆಗುತ್ತೆ. ಕೆಲವೊಮ್ಮೆ ಬೇಗನೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡ್ಬಿಡೋದು. ಎಲ್ಲ ಸರಿ ಇದೆ ಅಂತ ಮಾತ್ರಕ್ಕೇನೆ ಅನ್ನೋಷ್ಟೊತ್ತಿನಲ್ಲಿನೇ ಏನೋ ಒಂದು ತೊಂದರೆ ಬಂದು ಬಿಡೋದು. ಈ ರೀತಿಯಾಗಿರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ಗಳಲ್ಲಿ ಈ ಅಲೆದಾಟಗಳು ಜಾಸ್ತಿ ಇರುತ್ತೆ ನೋಡಿ. ಒಂದು ಕೆಲಸ ಹಿಡಿದು ಅದರಲ್ಲಿ ನೆಲೆಯಾಗೋದ್ರೊಳಗೆ ಕೆಲವೊಂದು ಸಮಸ್ಯೆಗಳು, ಸೆಟಲ್ಮೆಂಟ್ ಆಗೋದ್ರಲ್ಲಿನೇ ಕೆಲವೊಂದು ಸಮಸ್ಯೆಗಳು, ಇನ್ನೇನು ಆಯ್ತು ಮುಗೀತು ಅನ್ನೋಷ್ಟೊತ್ತಿನಲ್ಲಿ ಏನೋ ಒಂದು ಸಮಸ್ಯೆ. ಇನ್ನು ಹೊಸ ವಿಚಾರಗಳಲ್ಲಿ ತಲೆ ಹಾಕುತ್ತಾ ಇದ್ರೆ ಏನಾಗುತ್ತೆ, ಒಂದು ಸ್ಥಿರತೆ ತಪ್ಪುವಂತಹ ಸಾಧ್ಯತೆಗಳು. ಎರಡೆರಡು ಕೆಲಸಗಳು ಒಟ್ಟೊಟ್ಟಿಗೆ ಮಾಡುವಂಥದ್ರಿಂದ ಕೆಲ ಸಮಸ್ಯೆಗಳಿರುತ್ತೆ. ಒಂದೇ ಜಾಗದಲ್ಲಿ ಹೆಚ್ಚು ಕಾಲ ಇರತಕ್ಕಂಥದ್ರಿಂದ ನಿಮಗೆ ಅಸಹನೆ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳಷ್ಟು ಸವಾಲುಗಳು ಇರ್ತವೆ. ನಿಮಗೆ ಸ್ವತಂತ್ರವಾಗಿರ್ತಕ್ಕಂಥ ಮನೋಭಾವನೆ ಇರತಕ್ಕಂಥದ್ರಿಂದ ಬೇರೆಯವರ ನಿಯಮಗಳು, ಅವರ ಪದ್ಧತಿಗಳು, ಅವರ ಒಂದು ನಿಯಂತ್ರಣಗಳಲ್ಲಿ ಬಹಳಷ್ಟು ಗೊಂದಲಗಳು, ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳಿರ್ತವೆ. ಇನ್ನು ಬಿಗುವಾದ ಬದ್ಧತೆಗಳಿಂದನೂ ಕೂಡ ದೂರ ಹೋಗುವ ಪ್ರವೃತ್ತಿ ಇರುತ್ತೆ. ನೇರವಾದ ಮಾತುಗಳಿಂದನೂ ಕೂಡ ಸಂಬಂಧಗಳಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ನೋಡಿ, ಎಲ್ಲರನ್ನೂ ಏನು ನಂಬಿಕೊಂಡು ಅಥವಾ ಈ ಕೆಲಸ ಹಿಂಗೆ ಆಗುತ್ತಂತ ಏನು ಜಜ್ಮೆಂಟ್ ಮಾಡ್ಕೊಂಡಿರ್ತೀರಿ, ಕೆಲವೊಂದು ಸಂದರ್ಭದಲ್ಲಿ ಅದು ತಪ್ಪಾಗ್ಬಿಡ್ಬೋದು. ಅದರಿಂದ ಕೆಲವೊಂದು ಸಮಸ್ಯೆಗಳನ್ನ, ತೊಂದರೆಗಳನ್ನ ಅನುಭವಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಹೃದಯವಂತರು ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ನಿಮ್ಮ ಹೃದಯದಿಂದ, ನಿಮ್ಮ ಒಳ್ಳೆ ಮನಸ್ಸಿನಿಂದ, ಒಳ್ಳೆ ನಡತೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರುವಂಥದ್ದನ್ನಂಥದ್ದು ತುಂಬಾ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜನಗಳಲ್ಲೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯನೇ ಇರುತ್ತೆ. ಶತ್ರುಗಳಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದಂತೂ ಸತ್ಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಬೇಕು. ಯಾಕಂತಂದ್ರೆ ನಮಗೆ ನಿಮ್ಮ ಅಭಿಪ್ರಾಯ ತುಂಬಾ ಮುಖ್ಯ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ
12 ರಾಶಿಯವರ ಬಗ್ಗೆ ಇಂತಹ ಮಾಹಿತಿಗಳು ಸಿಗ್ತವೆ, ವಿಡಿಯೋಗಳಿರ್ತವೆ. ನಿಮಗೆ ಇಷ್ಟವಾಗಿರತಕ್ಕಂತಹ ಮಾಹಿತಿಯನ್ನು ನೋಡಿ ತಿಳ್ಕೊಳ್ಳಿ. ಜೊತೆಗೆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.